ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇಚ್ಛೆ ಇರುತ್ತದೆ. ಅದೇನೆಂದರೆ ಬದುಕಿರುವಾಗ ಈ ಲೋಕದಲ್ಲಿನ ಎಲ್ಲಾ ಆಸೆ ಸಂತೋಷಗಳನ್ನು ಅನುಭವಿಸಬೇಕೆಂದು ಮತ್ತು ಮರಣದ ನಂತರ ಮೋಕ್ಷವನ್ನು ಪಡೆಯಬೇಕೆಂದು ಎಲ್ಲರಲ್ಲಿಯೂ ಈ ಇಚ್ಛೆ ಇರುತ್ತದೆ. ಆದರೆ ನಮ್ಮಲ್ಲಿ ಹೆಚ್ಚು ಜನರು ಸದಾ ದುಃಖದಲ್ಲಿ ಇರುತ್ತಾರೆ ಹಾಗೂ ಇನ್ನೂ ಕೆಲವರು ಸದಾ ಅಧರ್ಮ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಇಂತಹವರಿಗೆ ಬದುಕಿದ್ದಾಗ ಸಂತೋಷವೂ ಮತ್ತು ಮರಣದ ನಂತರ ಮೋಕ್ಷವೂ ಈ ಎರಡೂ ಲಭಿಸುವುದಿಲ್ಲ. ಇನ್ನೂ ಶಿವಪುರಾಣದಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದನ್ನು ತಿಳಿಸಲು 10 ಮುಖ್ಯವಾದ ವಿಷಯಗಳನ್ನು ಹೇಳಲಾಗಿದೆ. ಈ 10 ವಿಷಯಗಳನ್ನು ಅನುಸರಿಸುವವರು ಮೋಕ್ಷವನ್ನು ಹೊಂದುತ್ತಾರೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಆದಾಗ್ಯೂ ಅವು ಯಾವ 10 ವಿಷಯಗಳಾಗಿವೆ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಎಲ್ಲರೂ ಬರೀ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ? ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ವಿಡಿಯೋನ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಈ ವಿಡಿಯೋವನ್ನು ನೋಡಲು ಹೇಳಿ. ಇದರಿಂದ ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಬರೋದಾದರೆ, ಶಿವಪುರಾಣದಲ್ಲಿ ಹೇಳಿದ 10 ವಿಷಯಗಳಲ್ಲಿ ಮೊದಲನೆಯದಾಗಿ ಹಣವನ್ನು ಸಂಪಾದಿಸುವುದನ್ನು ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಮಾಡಬೇಕಾದ ಕೆಲಸ. ಪ್ರತಿಯೊಬ್ಬನಿಗೂ ತನ್ನ ಅಗತ್ಯಗಳನ್ನು ಪೂರ್ಣಗೊಳಿಸಲು ಅಥವಾ ತನ್ನ ಸಂತೋಷವನ್ನು ಪಡೆಯಲು ಹಣ ಸಂಪಾದಿಸುವುದು ಬಹುಮುಖ್ಯವಾಗಿದೆ. ಶಿವಪುರಾಣದ ಪ್ರಕಾರ ಮಾನವ ಯಾವಾಗಲೂ ಧರ್ಮದ ದಾರಿಯಲ್ಲಿ ಮಾತ್ರ ಹಣವನ್ನು ಸಂಪಾದಿಸಬೇಕು. ಸಂಪಾದಿಸಿದ ಹಣವನ್ನು 3 ಭಾಗಗಳಲ್ಲಿ ವಿಭಜಿಸಬೇಕು. ಮೊದಲನೆಯ ಭಾಗವನ್ನು ಆರ್ಥಿಕ ಸಂಪತ್ತನ್ನು ವೃದ್ಧಿ ಮಾಡಲು ಉಪಯೋಗಿಸಬೇಕು. ಎರಡನೆಯ ಭಾಗವನ್ನು ಧಾರ್ಮಿಕ ಕಾರ್ಯಗಳಿಗೆ ಅಂದರೆ ದಾನ ಮಾಡಲು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಲು ಉಪಯೋಗಿಸಬೇಕು. ಮೂರನೆಯ ಭಾಗವನ್ನು ನಮ್ಮ ನಿತ್ಯ ಅಗತ್ಯಗಳಿಗಾಗಿ ಉಪಯೋಗಿಸಿಕೊಳ್ಳಬೇಕು. ಇನ್ನು ಎರಡನೆಯದ್ದು ಕೋಪವನ್ನು ತ್ಯಜಿಸಬೇಕು. ಮಾನವನು ಕೋಪವನ್ನು ತ್ಯಜಿಸಬೇಕೆಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಮನುಷ್ಯ ಯಾವಾಗಲೂ ಕೋಪವನ್ನು ತೋರಿಸಬಾರದು. ಹಾಗೆಯೇ ಎದುರಾಳಿಗೆ ಕೋಪ ಬರುವ ರೀತಿಯಲ್ಲಿ ಮಾತುಗಳನ್ನು ಮಾತನಾಡಬಾರದು. ಏಕೆಂದರೆ ಮುಂದೊಂದು ದಿನ ತನ್ನ ಕೋಪವೇ ತನಗೆ ಶತ್ರುವಾಗುತ್ತದೆ. ಮನುಷ್ಯ ಕೋಪದಲ್ಲಿ ಅನೇಕ ಮಾತುಗಳನ್ನು ಮಾತನಾಡುತ್ತಾನೆ, ಆದರೆ ನಂತರ ಕೋಪ ಕಡಿಮೆಯಾದ ಮೇಲೆ ಅವುಗಳನ್ನು ಯೋಚಿಸಿ ಪಶ್ಚಾತ್ತಾಪ ಪಡುತ್ತಾನೆ. ಒಂದು ಬಾಣ ಬಿಟ್ಟ ನಂತರ ಅದನ್ನು ಹಿಂಪಡೆಯಲು ಆಗುವುದಿಲ್ಲ. ಹಾಗೆಯೇ ಬಾಯಿಯಿಂದ ಹೇಳಿದ ಮಾತು ಯಾವಾಗಲೂ ಹಿಂದಿರುಗುವುದಿಲ್ಲ. ಆದ್ದರಿಂದ ಕೋಪವನ್ನು ತೋರಿಸಬಾರದು ಹಾಗೂ ಕೋಪವನ್ನು ಹುಟ್ಟಿಸುವ ಮಾತುಗಳನ್ನು ಕೂಡ ಮಾತನಾಡಬಾರದು. ಇನ್ನು ಮೂರನೆಯದ್ದು ಆಹಾರ ಮತ್ತು ಉಪವಾಸ. ಹೇಗೆ ಮನುಷ್ಯನ ಶರೀರಕ್ಕೆ ಆಹಾರದಿಂದ ಶಕ್ತಿ ದೊರಕುತ್ತದೆಯೋ ಹಾಗೆಯೇ ಉಪವಾಸ ಮಾಡುವುದರಿಂದಲೂ ಸಹ ಶರೀರದಲ್ಲಿ ಒಂದು ಶಕ್ತಿ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮಾನವನು ವಾರದಲ್ಲಿ 1 ದಿನ ಉಪವಾಸ ಇರಬೇಕು. ಶಿವ ಪುರಾಣದ ಪ್ರಕಾರ ವಾರದಲ್ಲಿ 1 ದಿನವೂ ಉಪವಾಸ ಮಾಡಲಾಗದಿದ್ದರೆ ಕನಿಷ್ಠ ಪಕ್ಷ ಮಹಾಶಿವರಾತ್ರಿ ದಿನದಂದು ಉಪವಾಸ ಮಾಡಬೇಕು. ಶಿವರಾತ್ರಿಯಂದು ಪವಿತ್ರವಾಗಿ ಉಪವಾಸ ಇದ್ದರೆ ಆ ಶಿವನ ಅನುಗ್ರಹವೂ ಸದಾ ಇರುತ್ತದೆ. ಇನ್ನು 4ನೆಯದು ಸಂಧ್ಯಾ ಸಮಯ. ಶಿವ ಪುರಾಣದ ಪ್ರಕಾರ ಸಂಧ್ಯಾ ಸಮಯವು ಮಹಾಶಿವನಿಗೆ ಅತ್ಯಂತ ಇಷ್ಟವಾದ ಸಮಯ ಎಂದು ಹೇಳಲಾಗಿದೆ. ಈ ಸಮಯದಲ್ಲಿಯೇ ಮಹಾಶಿವನು ತನ್ನ 3ನೆಯ ಕಣ್ಣಿಂದ ಲೋಕವನ್ನು ನೋಡುತ್ತಾನೆ ಎಂದು ಹೇಳಲಾಗಿದೆ. ಆದ್ದರಿಂದ ಮಾನವನು ಈ ಸಂಧ್ಯಾ ಸಮಯದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಬೇಕು. ಅಂದರೆ ದಾನ ಧರ್ಮಗಳು, ಪೂಜೆಗಳು, ಪುಣ್ಯ ಕಾರ್ಯಗಳು ಮತ್ತು ಇತ್ಯಾದಿ. ಸಂಧ್ಯಾ ಸಮಯದಲ್ಲಿ ಯಾರಾದರೂ ನಿಮಗೆ ಅವಮಾನ ಮಾಡಿದರೆ ಅಥವಾ ನೀವು ಯಾರನ್ನಾದರೂ ಅವಮಾನಿಸಿದರೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸಂಧ್ಯಾ ಸಮಯದಲ್ಲಿ ಪುಣ್ಯ ಕಾರ್ಯಗಳನ್ನು ಮತ್ತು ಉತ್ತಮ ಕಾರ್ಯಗಳನ್ನು ಮಾತ್ರ ಮಾಡಬೇಕು. ಇನ್ನು 5ನೆಯದು ಸದಾ ಸತ್ಯವನ್ನು ಮಾತ್ರ ಹೇಳಬೇಕು. ಈ ವಿಷಯದ ಕುರಿತು ಶಿವಪುರಾಣದಲ್ಲಿ ಈ ರೀತಿ ಹೇಳಲಾಗಿದೆ. ಮಾನವನು ತನ್ನ ಜೀವನದಲ್ಲಿ ಸದಾ ಸತ್ಯವನ್ನು ಮಾತ್ರ ಹೇಳಬೇಕು. ಸತ್ಯ ಯಾವಾಗಲೂ ಕೊನೆಯಲ್ಲಿ ವಿಜಯವನ್ನು ತರುತ್ತದೆ. ಸತ್ಯವನ್ನು ಹೇಳಿದವನು ಆರಂಭದಲ್ಲಿ ಕೆಲವು ಸಂಕಷ್ಟಗಳನ್ನು ಅನುಭವಿಸಿದರೂ ಕೊನೆಗೆ ಜಯಿಸುತ್ತಾನೆ. ಸತ್ಯವನ್ನು ಹೇಳುವವರು ಸದಾ ಶಾಂತವಾಗಿರುತ್ತಾರೆ.
ಇನ್ನು 6ನೇಯದ್ದು ನಿಷ್ಕಮಕರ್ಮ. ನಿಷ್ಕಮಕರ್ಮ ಎಂದರೆ ನಾವು ಯಾವುದಾದರೂ ಕೆಲಸವನ್ನು ಯಾವ ಫಲಿತಾಂಶವನ್ನು ಆಶಿಸದೆ ಮಾಡುವುದೇ ನಿಷ್ಕಮಕರ್ಮ ಎಂದು ಹೇಳುತ್ತಾರೆ. ಇಂತಹ ಕಾರ್ಯಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಮಾನವನು ತಾನು ತಪ್ಪು ಮಾಡುತ್ತಿರುವಾಗ ನಾನು ಯಾರಿಗೂ ಕಾಣುತ್ತಿಲ್ಲ ಎಂದು ಭಾವಿಸುತ್ತಾನೆ. ಆದರೆ ಭಗವಂತನು ಯಾವಾಗಲೂ ನಮ್ಮನ್ನು ನೋಡುತ್ತಿರುತ್ತಾನೆ ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕು. ಮಾನವನು ಒಳ್ಳೆ ಕಾರ್ಯಗಳನ್ನು ಮಾತ್ರ ಮಾಡಬೇಕು. ಅದರ ಫಲಿತಾಂಶವನ್ನು ನಿರೀಕ್ಷಿಸಬಾರದು. ಫಲಿತಾಂಶವನ್ನು ನಿರೀಕ್ಷಿಸಿ ಮಾಡಿದ ಕಾರ್ಯಗಳು ಉತ್ತಮವಾದದ್ದಲ್ಲ. ಅದರ ಮೂಲಕ ನಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ. ಇನ್ನು 7ನೇಯದು ಅನವಸರವಾದ ಕೋರಿಕೆಗಳು. ಅನವಸರವಾದ ಕೋರಿಕೆಗಳನ್ನು ತ್ಯಾಗ ಮಾಡಬೇಕು. ತಮ್ಮ ಬಳಿ ಇರುವುದರಲ್ಲಿ ಸಮಾಧಾನಪಡದೆ ಅನಗತ್ಯವಿರುವ ವಸ್ತುಗಳನ್ನು ಬಯಸುತ್ತಾರೆ. ಈ ಇಚ್ಛೆಗಳು ಮಾನವನಲ್ಲಿ ಕೋಪ, ಕಾಮ, ಅಹಂಕಾರ ಮುಂತಾದ್ದನ್ನು ಹುಟ್ಟಿಸುತ್ತವೆ. ಇವು ಮಾನವನ ಮನಸ್ಸಿನಲ್ಲಿ ಶಾಂತಿ ಉಂಟುಮಾಡುವುದಿಲ್ಲ. ಇನ್ನು 8ನೇಯದು ಮೋಹವನ್ನು ತ್ಯಜಿಸುವುದು. ಶಿವ ಪುರಾಣದ ಪ್ರಕಾರ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಮೋಹವು ರೂಪುಗೊಳ್ಳುತ್ತದೆ. ಈ ಮೋಹವೇ ದುಃಖಕ್ಕೆ ಕಾರಣವಾಗುತ್ತದೆ. ಮೋಕ್ಷ ಪ್ರಾಪ್ತಿಗಾಗಿ ಮಾನವನು ಸಂಸಾರಿಕ ಮೋಹವನ್ನು ತ್ಯಜಿಸಬೇಕು. ಒಂದು ವಸ್ತು ಅಥವಾ ವ್ಯಕ್ತಿಯ ಮೇಲೆ ಮೋಹವು ರೂಪುಗೊಳ್ಳುವಲ್ಲಿ ಅವನು ಅದನ್ನು ಸಾಧಿಸಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಅದನ್ನು ಸಾಧಿಸದಿದ್ದರೆ ಅವನಿಗೆ ಅಶಾಂತಿ ಸಿಗುತ್ತದೆ. ಆದ್ದರಿಂದ ಮೋಕ್ಷವನ್ನು ಹೊಂದಲು ಮೋಹವನ್ನು ತ್ಯಜಿಸಬೇಕು. ಇನ್ನು 9ನೇಯದು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುವುದು. ಆಲೋಚನೆ ಇಲ್ಲದೆ ನಾವು ಏನನ್ನೂ ಮಾಡಲಾರೆವು. ನಮ್ಮ ಆಲೋಚನೆಗಳು ಸದಾ ಸಕಾರಾತ್ಮಕ ಹಾಗೂ ಶುಭಭಾವನೆಗಳಿಂದ ಕೂಡಿರಬೇಕು. ನಕಾರಾತ್ಮಕ ಭಾವನೆಗಳು ಅಥವಾ ಅಶುಭ ಭಾವನೆಗಳಿಂದ ಕೂಡಿದ ಆಲೋಚನೆಗಳು ನಮ್ಮಲ್ಲಿ ಕಠಿಣ ಒತ್ತಡವನ್ನು ಉಂಟುಮಾಡುತ್ತವೆ. ಅದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಮಾನವನು ಯಾವ ರೀತಿಯಲ್ಲಿ ಆಲೋಚನೆ ಮಾಡುತ್ತಾನೋ ಅವನು ಅದೇ ರೀತಿಯಲ್ಲಿ ಬದಲಾಗುತ್ತಾನೆ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕ ಆಲೋಚನೆಯನ್ನು ಮಾಡಬೇಕು. ಇನ್ನು 10ನೇಯದ್ದು ಪರಿಪೂರ್ಣ ಮಾನವನಾಗಿ ಬದುಕಬೇಕು. ಶಿವ ಪುರಾಣದ ಪ್ರಕಾರ ಮನುಷ್ಯರಲ್ಲಿ ದ್ವೇಷ, ಅಹಂಕಾರ, ಕೋಪ ಇವೆಲ್ಲವೂ ಯಾವ ಮನುಷ್ಯನಲ್ಲಿ ಇರುತ್ತೋ ಅವರಿಗೆ ಮೋಕ್ಷ ಲಭಿಸುವುದಿಲ್ಲ. ಯಾವಾಗ ಮಾನವನು ತನ್ನಲ್ಲಿರುವ ದ್ವೇಷ, ಮೋಹ, ಕೋಪ ಇವುಗಳನ್ನು ಯಾವಾಗ ತ್ಯಜಿಸುತ್ತಾನೋ ಅವನು ಮಾತ್ರ ಪರಿಪೂರ್ಣ ಮಾನವನಾಗುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯಬಹುದು. ನೋಡಿದ್ದೀರಲ್ಲ ಗೆಳೆಯರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹಾಗೂ ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.